ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಬರಪೇಟೆಯ ಹಾಲು ಮತಸ್ಥರು ಗೋವಿ ಹಬ್ಬ ದೀಪಾವಳಿ ಹಬ್ಬದ 9 ದಿನದ ನಂತರ 3 ತಿಂಗಳು ಈ ಹಬ್ಬವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಗೋವಿ ಹಬ್ಬ ಮೊದಲನೇ ದಿನ ಗುಳ್ಳಮ್ಮ ಪೂಜೆ. ವಿಶೇಷತೆ ಏನೆಂದರೆ ಹಾಲನ್ನು ನೆಲಕ್ಕೆ ಹಾಕಿ ದೇವರ ಹೆಸರ ಮೇಲೆ ಪೂಜೆ ಮಾಡುತ್ತಾರೆ. 2ನೇ ದಿನ ಕಡುಬು ತಂದು ದೇವರ ಹೆಸರಿನ ಮೇಲೆ ಪೂಜೆ ಮಾಡುವುದು. 3ನೇ ದಿನ ಹಾಲು ಮತ್ತು ಅನ್ನವನ್ನು ತಂದು ದೇವರ ಹೆಸರಲ್ಲಿ ಪೂಜೆ ಮಾಡಬಹುದು. 4ನೇ ದಿನ ದೇವರ ಹೆಸರಿನಲ್ಲಿ ಮನೆಗಳಿಂದ ದೀಪಗಳನ್ನು ಹಾಗೂ ಹೂವಿನ ಮುಖಾಂತರ ತಂದು ಪೂಜೆಯನ್ನ ಮಾಡುವುದು. 5ನೇ ದಿನ ದೇವರನ್ನ ವಿಸರ್ಜನೆ ಮಾಡುವುದು. ಧಾರ್ಮಿಕವಾಗಿ ಈ ಪದ್ಧತಿಯು 300 ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತದೆ. ವಂಶ ಪಾರಂಪರ್ಯದಿಂದ ನಡೆದುಕೊಂಡು ಬಂದಿರುತ್ತದೆ. ದೇವರ ಹೆಸರಲ್ಲಿ ಪೂಜೆಗಳು. ನಂತರ 2,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿರುತ್ತಾರೆ ಹಾಗೂ ಕೋಲಾಟವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕುರುಬರಪೇಟೆಯ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು, ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈ ಕಾರ್ಯಕ್ರಮವು ದೇವರ ಭಜನೆ ಮುಖಾಂತರ ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಆ ದೇವರ ಕೃಪೆಯಿಂದ ನಡೆದುಕೊಂಡು ಬಂದಿರುತ್ತದೆ. ಸರ್ವರಿಗೂ ಆ ದೇವರ ಕೃಪೆ ಇರಲಿ ಎಂದು ಜನರು ದೇವರ ಮೇಲೆ ಇಟ್ಟಿರುವ ಭಕ್ತಿಯಿಂದ ಒಳ್ಳೆಯದಾಗಲಿ ಎಂದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಭಕ್ತಾದಿಗಳು ಕೈ ಮುಗಿದು ಬೇಡುತ್ತಾರೆ. ಈ ಹಾಲು ಮತಸ್ಥರ ಗೌರಿ ಹಬ್ಬದ ಶುಭಾಶಯಗಳು. ಈ ಹಾಲು ಮತಸ್ಥರ ಗೌರಿ ಹಬ್ಬವು ಪ್ರತಿ ವರ್ಷದಂತೆ ಧಾರ್ಮಿಕವಾಗಿ ದೀಪಾವಳಿ ಹಬ್ಬ ಮುಗಿದ 9 ದಿನದೊಳಗಡೆ ಈ ಗೌರಿ ಮತವನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿದಿನ ಪೂಜೆ ಮಾಡುತ್ತಾ 3 ತಿಂಗಳು ಆ ತಾಯಿಯನ್ನು ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬದ ಮುಂಚೆ 5 ದಿನದ ಮುಂಚೆ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ಈ ಹಬ್ಬ ಮಾಡುವ ಮುಂಚೆ ಮೊದಲು ಗುಳ್ಳೆಮ್ಮ ಪೂಜೆ ಮಾಡ್ತೀವಿ. ಗುಳ್ಳೆಮ್ಮ ಗಿಡಕ್ಕೆ ಮೊದಲನೇ ದಿನ ಹಾಲು ನೆನಕ್ಕಿಯನ್ನು ನಾವು ತಂದು ಪೂಜೆ ಮಾಡ್ತೇವೆ. 2ನೇ ದಿನ ಕಡುಬು ತಂದು ಇಲ್ಲಿ ಪೂಜೆ ಮಾಡ್ತೀವಿ. 3ನೇ ದಿನ ಬಂದು ಹಾಲು ಅನ್ನವನ್ನು ತಂದು ಇಲ್ಲಿ ನಾವು ಪೂಜೆ ಮಾಡ್ತೀವಿ. 4ನೇ ದಿನ ದೀಪಗಳನ್ನು ಪ್ರತಿ ಮನೆಯಿಂದ ದೀಪಗಳನ್ನು ತಂದು ಆ ತಾಯಿಗೆ ದೀಪಾರಾಧನೆ ಮಾಡಿ ನಾವು 5ನೇ ದಿನ ತಾಯಿಯನ್ನು ವಿಸರ್ಜನೆ ಮಾಡ್ತೀವಿ. ಈ ಹಬ್ಬವನ್ನು ಈ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಧಾರ್ಮಿಕವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ದೀಪಾರಾಧನೆ ದಿವಸ ಸುಮಾರು ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಇಲ್ಲಿ ಕೋಲಾಟ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾವು ಏರ್ಪಡಿಸ್ತೀವಿ. ಪೌರಾಣಿಕ ನಾಟಕವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿರ್ತೀವಿ. ಈ ಹಬ್ಬವನ್ನು ಈ ಹಾಲು ಮತಸ್ಥ ಗೌರಿ ಹಬ್ಬ ಅನ್ನೋದು ಈ ನಮ್ಮ ಮುಳಬಾಗಿಲಲ್ಲಿ ಸುಮಾರು 300 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ.